ತಮಿಳುನಾಡಿನ ತೂತುಕುಡಿಯ ಸದ್ದಾಂಕುಲಂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮದುರೈ ಜಿಲ್ಲಾ ಸತ್ರ ನ್ಯಾಯಾಲಯ ಕೊಟ್ಟಂತಹ ಐತಿಹಾಸಿಕ ತೀರ್ಪನ್ನು ಕೇಳಿ ಇಡೀ ದೇಶವೇ ಸಂಭ್ರಮ ಪಡ್ತಾ ಇದೆ. ನ್ಯಾಯಾಲಯ ಒಟ್ಟಿಗೆ 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆ ಅಂದರೆ ಮರಣದಂಡನೆ ವಿಧಿಸಿದೆ ಹಾಗೂ 1,40,00,000 ಹಣವನ್ನು ದಂಡವಾಗಿ ಹಾಕಿದೆ. ಅದರಲ್ಲೂ ಓರ್ವ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ಗೆ ತಲಾ 85 ಲಕ್ಷವನ್ನು ದಂಡವಾಗಿ ಹಾಕಿ, ನಿಮಗೆ ಕೊಡಲು ಹಣವಿಲ್ಲದಿದ್ದರೆ ನಿಮ್ಮ ಆಸ್ತಿಯನ್ನು ಮಾರಾದರೂ ಸಹ ಕಡ್ಡಾಯವಾಗಿ ಕೊಡಲೇಬೇಕಂತ ಹೇಳಿ ಕಠಿಣವಾದ ಒಂದು ಷರತ್ತು ವಿಧಿಸಿದೆ. ಅಂದರೆ ಈ ಘಟನೆಯ ಗಂಭೀರತೆ ಹಾಗೂ ತೀವ್ರತೆ ಎಷ್ಟಿರಬಹುದು ಅಂತ ಹೇಳಿ ನೀವೇ ತಿಳಿರಿ. ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿ ಜವಾಬ್ದಾರಿ ಇರಲೇಬೇಕು. ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಆಯಿತು. ಸಾರ್ವಜನಿಕ ರಕ್ಷಣೆ ಮಾಡಬೇಕಾದವರೇ ಅಧಿಕಾರದ ಮದದಿಂದ ಇಂತಹ ಅಮಾನುಷ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಕೋರ್ಟ್ ಕಟುವಾಗಿ ಟೀಕಿಸಿತು. ಇದು ಸಾಮಾನ್ಯವಾದ ಪರಿಸ್ಥಿತಿ ಅಂತ ಪರಿಗಣಿಸದೆ ಅಪರೂಪದಲ್ಲಿ ಅಪರೂಪ ಅಂತ ಹೇಳಿ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಯಾಕೆಂದರೆ ಇಂತಹ ಘಟನೆಗಳು ಎಷ್ಟೋ ನಡೆದಾಗ ಇಲ್ಲಿ ಅಧಿಕಾರವನ್ನು ಇದ್ದವರೇ ಇಲ್ಲಿ ಬಚಾವಾಗಿರೋದು ಜಾಸ್ತಿ. ಅವರೇನೇ ಅನ್ಯಾಯ ಮಾಡಿದ್ರೂ ಸಹ ತಮ್ಮ ಮೇಲಧಿಕಾರವನ್ನು ಬಳಸ್ಕೊಂಡು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡವರೇ ಜಾಸ್ತಿ. ಇಲ್ಲಿ ಅಧಿಕಾರ ಇದ್ದಂತಹ 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಸಾಮಾನ್ಯರಿಗೆ ನ್ಯಾಯ ದೊರಕಿಸಿಕೊಟ್ಟಂತಹ ಘಟನೆ ಬಹಳ ಅಪರೂಪ. ಇಲ್ಲಿ ನ್ಯಾಯ ದೇವತೆಯಾಗಿ ಬಂದು ಸತ್ಯವನ್ನು ನಿಜವನ್ನು ಮರೆಮಾಚದೆ ಯಾರಿಗೂ ಹೆದರದೆ ಹೇಳಿ ಅಮಾಯಕರಿಗೆ ನ್ಯಾಯ ದೊರಕಿಸಿಕೊಟ್ಟಂತಹ ಕೀರ್ತಿ ತಲುಪೋದು ಈ ಅಲ್ಲಿನ ಹೆಡ್ ಕಾನ್ಸ್ಟೇಬಲ್ ಆರ್ ರೇವತಿಯವರಿಗೆ. ಈ ತಾಯಿಗೆ ನಮ್ಮದೊಂದು ಸಲ್ಯೂಟ್. 9 ಜನ ಪೊಲೀಸರಿಗೆ ಒಟ್ಟಿಗೆ ಜೈಲು ಶಿಕ್ಷೆಯಾಗಿತ್ತು. ಈಗ ಬಂದಂತಹ ಸುದ್ದಿ 9 ಜನ ಪೊಲೀಸರಿಗೂ ಒಟ್ಟಿಗೆ ಗಲ್ಲು ಶಿಕ್ಷೆ ಆಗ್ತಾ ಇದೆ. ಜೊತೆಗೆ 1,40,00,000 ದುಡ್ಡು ಕೊಡಬೇಕು ಅವರು ಅಂತ ಹೇಳಿ. ಈ ಸುದ್ದಿ ಕೇಳಿ ಇಡೀ ದೇಶವೇ ಕೊಂಡಾಡ್ತಾ ಇದೆ ಸಂತೋಷದಿಂದ. ಇದಕ್ಕೆ ಕಾರಣ ಇಷ್ಟೇ, 2020ರಲ್ಲಿ ಅಮಾಯಕರನ್ನು ಕಠೋರವಾಗಿ ನಡೆಸಿ ಅವರ ಜೀವವನ್ನೇ ತೆಗೆದಂತಹ ಪೊಲೀಸರಿಗೆ ಒಟ್ಟು 6 ವರ್ಷಗಳ ಪರಿಶ್ರಮಕ್ಕೆ ಇಂದು ನ್ಯಾಯ ಸಿಕ್ಕಿದೆ. ಈ ನ್ಯಾಯ ಸಿಗಕ್ಕೆ ಕಾರಣ ಕೇವಲ ಅದೇ ಸ್ಟೇಷನ್ನಲ್ಲಿದ್ದಂತಹ ಹೆಡ್ ಕಾನ್ಸ್ಟೇಬಲ್ ರೇವತಿ. ಅವರು ತಮ್ಮ ಮಕ್ಕಳ ಜೀವನವನ್ನು ಒಂದು ಬದಿಗಿಟ್ಟು ಅಲ್ಲಿ ನ್ಯಾಯ ಹೇಳಿದ್ದಾರೆ. ಸತ್ಯ ಹೇಳಿಬಿಟ್ಟು ಆ ಒಂದು ಅಮಾಯಕರಿಗೆ ನ್ಯಾಯ ಕೊಡಿಸಿ ಆ ಕ್ರೂರಿಗಳಿಗೆ ಇವತ್ತು ಶಿಕ್ಷೆ ಕೊಡಿಸ್ಲಿಕ್ಕೆ ಕಾರಣರಾಗಿದ್ದಾರೆ. ಇಡೀ ದೇಶವೇ ಈ ತೀರ್ಪನ್ನು, ಈ 9 ಜನರಿಗೆ ಆದಂತಹ ತೀರ್ಪನ್ನು ಕೊಂಡಾಡ್ತಾ ಇದೆ. ಜೊತೆಗೆ ಆ ರೇವತಿಯವರಿಗೆ ಅತಿ ಹೆಚ್ಚಿನ ಬೆಲೆ ಗೌರವವನ್ನು ಕೊಟ್ಟು ಗೌರವಿಸ್ತಾ ಇದೆ. ಕಾಕಿ ತೊಟ್ಟು ರಕ್ಷಣೆ ಮಾಡಬೇಕಾದವರೇ ಭಕ್ಷಣೆ ಮಾಡಿದಾಗ ನ್ಯಾಯಾಲಯದಲ್ಲಿ ನ್ಯಾಯದೇವತೆ ಇನ್ನೂ ಇದ್ದಾಳೆ, ನ್ಯಾಯಕ್ಕೆ ಬೆಲೆ ಸಿಕ್ಕುತ್ತೆ ಅಂತ ಹೇಳಿ ತೋರಿಸಿಕೊಟ್ಟಂಥ ಐತಿಹಾಸಿಕ ತೀರ್ಪು ಇದು. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ಈ ದಿನ ಒಂದು ಅತ್ಯಂತ ನ್ಯಾಯಯುತವಾಗಿ ಒಂದು ತೀರ್ಪು ಹೊರಬಿದ್ದು, ಆ ತೀರ್ಪು ಇಡೀ ಕರ್ಮಕಾಂಡಕ್ಕೆ ಒಂದು ಬೆಲೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೀನಿ. ಆ ವಿಷಯ ಏನು, ಆ ಘಟನೆ ಏನು, ಆ ತೀರ್ಪೇನು, ಯಾರಿಗೆ ಶಿಕ್ಷೆ ಆಯಿತು, ಯಾಕೆ ಆಯಿತು, ಯಾರಿಂದ ಆಯಿತು, ಇದೆಲ್ಲವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ಅಂದರೆ ಈ ಒಂದು ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರೆ ಎಷ್ಟೋ ವಿಷಯಗಳು ಗೊತ್ತಾಗಲ್ಲ. ಕಾಮೆಂಟ್ಸಲ್ಲಿ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳ್ತೀರಾ. ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ. ಹೈಪ್ ಆಪ್ಷನ್ ಬರುತ್ತೆ, ಹೈಪ್ ಕೊಟ್ಟು. ಜೊತೆಗೆ ನಾನು ಹಾಕುವಂತಹ ವಿಡಿಯೋಗಳು ಯಾವತ್ತೂ ಮಾಹಿತಿಯುಕ್ತವಾಗಿರುತ್ತೆ. ಒಳ್ಳೆಯ ಸ್ಥಳಗಳನ್ನು, ನೋಡದೇ ಇರುವಂತಹ ಸ್ಥಳಗಳನ್ನು ತೋರಿಸುವ ವಿಡಿಯೋ ಆಗಿರುತ್ತೆ. ಹಾಗಾಗಿ ನನ್ನ ಚಾನಲನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಿಮಗನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್ ಮೇಲೆ ಒಂದು ಮೆಂಬರ್ಶಿಪ್ ತಗೊಂಡು ನನಗೆ ಪ್ರೋತ್ಸಾಹಿಸಿ, ಇನ್ನೂ ಹೆಚ್ಚಿನ ವಿಡಿಯೋಗೆ ಸಹಾಯ ಮಾಡಿ. ಸ್ನೇಹಿತರೆ, ಅಧಿಕಾರದ ಮದದಿಂದ, ದರ್ಪದಿಂದ, ಕಾನೂನಿನ ಚೌಕಟ್ಟನ್ನು ಮೀರಿ ಮೃಗಗಳಂತೆ ವರ್ತಿಸಿ 1-2 ಜೀವವನ್ನು ತೆಗೆದಂತಹ ಈ ಘನಘೋರ ಘಟನೆ ಯಾವುದು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಇದು ಒಂದು 6 ವರ್ಷಗಳ ಹಿಂದಿನ ವಿಷಯ. 2020ರ ಸಮಯ ನಿಮಗೆಲ್ಲ ಗೊತ್ತೇ ಇದೆ. ಆ ಸಮಯ ಅಂತ ಅಂದರೆ ಇಡೀ ದೇಶವೇ ಲಾಕ್ಡೌನ್ ಆಗ್ತಾ ಇದ್ದಂತಹ ಸಮಯ ಅದು.
ಯಾಕೆಂದರೆ ಕೊರೋನಾ ಅನ್ನುವ ಮಹಾಮಾರಿ ಎಲ್ಲ ಕಡೆ ಮುತ್ತಿದ್ಲು ಅಂತ ಹೇಳಿ. ಆಗ ಒಂದಿಷ್ಟು ಕಾನೂನು ಚೌಕಟ್ಟನ್ನು ಹಾಕ್ತು. ಯಾರು ಅತಿ ಹೆಚ್ಚು ಜನಸಂಖ್ಯೆ ಸೇರಬಾರ್ದು, ಜೊತೆಗೆ ಅವರ ಒಂದು ವ್ಯಾವಹಾರಿಕ ಬದುಕು ಏನಿರುತ್ತೆ ಇಷ್ಟು ಸಮಯದಲ್ಲಿ ಮುಗಿಬೇಕು ಅಂತ ಹೇಳಿರುತ್ತೆ. ಅದೇ ರೀತಿ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸದಾಕುಲಂ ಅನ್ನುವ ಒಂದು ಊರು, ಅಲ್ಲಿ ಈ ಜೈರಾಜ್ ಮತ್ತು ಬೆನಿಕ್ಸ್ ಅನ್ನುವ ಅಪ್ಪ ಮಗ ಒಂದು ಮೊಬೈಲ್ ಶಾಪ್ ಇಟ್ಕೊಂಡಿರ್ತಾರೆ. ಜೈರಾಜ್ ಅವರಿಗೆ 58 ವರ್ಷ, ಬೆನಿಕ್ಸ್ ಅವರಿಗೆ 31. ಅಂದರೆ ಆಗ ಒಂದು ಮೊಬೈಲ್ ಶಾಪ್ ಇರ್ಬೋದು, ಯಾವುದೇ ವ್ಯಾವಹಾರಿಕ ಸ್ಥಳ ಇರ್ಬೋದು, 9 ಗಂಟೆ ಒಳಗಡೆ ಬಾಗಿಲು ಮುಚ್ಕೊಂಡು ಹೋಗಬೇಕು ಅಂತ ಇರುತ್ತೆ. ಆದರೆ ಈ ಜೈರಾಜ್ ಅವ್ರು ಏನು ಮಾಡ್ತಾರೆ, ತಮ್ಮ ಮೊಬೈಲ್ ಶಾಪ್ನಲ್ಲಿ ಇನ್ನೂ ಸ್ವಲ್ಪ ಕಸ್ಟಮರ್ ಇದ್ದಾರೆ ಅಂತ ಹೇಳಿ ಒಂದು 9 ಗಂಟೆಯಿಂದ 1/4 ಗಂಟೆ ಜಾಸ್ತಿ ಆಗಿರುತ್ತೆ, 10 ನಿಮಿಷ 15 ನಿಮಿಷದೊಳಗಡೆ ಜಾಸ್ತಿ ಇರುತ್ತೆ, ಇನ್ನೂ ಕ್ಲೋಸ್ ಮಾಡಿರಲ್ಲ ಅಂಗಡಿ. ಆಗ ಅಲ್ಲಿಗೆ ಬಂದಂತಹ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಗಳೇನು ಮಾಡ್ತಾರೆ, ಅವರಿಗೆ ಅವಾಚ್ಯ ಪದಗಳಿಂದ ಬೈತಾರೆ, ಇನ್ನೂ ಬಾಗಿಲು ಮುಚ್ಚಿಲ್ವ ನೀವು ಅಂತ ಹೇಳಿ. ಆಗ ಜೈರಾಜ್ ಅವರು ರಿಕ್ವೆಸ್ಟ್ ಮಾಡ್ತಾರೆ, ಇಲ್ಲ ಸರ್ ಕಸ್ಟಮರ್ ಇದ್ದಾರೆ, ಹಾಗೆ ಜಸ್ಟ್ ಏನು ಒಂದು 10 ನಿಮಿಷ ಅಷ್ಟೇ ಲೇಟ್ ಆಗಿದೆ ಅಲ್ಲ ಅಂತೇಳಿ. ಜೊತೆಗೆ ಇವರು ಅವಾಚ್ಯ ಶಬ್ದಗಳಿಂದ ಬೈದಿದ್ದನ್ನು ಅವರು ಸ್ವಲ್ಪ ಖಂಡಿಸ್ತಾರೆ. ಸರ್ ಒಳ್ಳೆ ರೀತಿಯಲ್ಲಿ ಹೇಳಿ, ನಮಗೆ ಬೈದು ಹೇಳಬೇಡಿ ಅಂತ ಹೇಳಿದಾಗ, ನನಗೆ ಎದುರು ಮಾತಾಡ್ತೀಯಾ ಅಂತೇಳಿ ಅಲ್ಲಿ ಬಂದಂತಹ ಇನ್ಸ್ಪೆಕ್ಟರ್, ಆ ಒಂದು ಸಮಯಕ್ಕೆ ಬಂದಂತಹ ಇನ್ಸ್ಪೆಕ್ಟರ್ ಶ್ರೀಧರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ, ರಘು, ಗಣೇಶ್ ಅನ್ನುವಂಥ ಕಾನ್ಸ್ಟೇಬಲ್ಸ್ಗಳು ಏನು ಮಾಡ್ತಾರೆ, ನಮಗೆ ತಿರುಗಿ ಮಾತಾಡ್ತೀಯ ನೀನು ಅಂತೇಳಿ ಎತ್ತಾಕೊಂಡ್ರು ಇವನನ್ನು ಅಂತೇಳಿ ಎತ್ತಾಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಈ ವಿಷಯ ಊರಲ್ಲೆಲ್ಲ ಹರಡುತ್ತೆ. ಹರಡಿದಾಗ ಅವ್ರ ಮಗ ಬೆನಿಕ್ಸ್ ಏನು ಮಾಡ್ತಾನೆ, ತಮ್ಮ ತಂದೆನ ಮತ್ತು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ, ಬಿಡಿಸ್ಕೊಂಡು ಬರೋಣ, ಕೇಳ್ಕೊಂಡು ಬರೋಣ ಅಂಥೇಳಿ ಕರ್ಕೊಂಡು ಹೋದ ಅಂಥ ಸಮಯ. ಆ ಸಮಯದಲ್ಲಿ ಅವರ ತಂದೆನ ಜೈರಾಜ್ ಅವರನ್ನು 8ರಿಂದ 10 ಜನ ಪೊಲೀಸ್ನವರು ಸುತ್ತ ನಿಂತ್ಕೊಂಡು ಹಿಗ್ಗಾಮುಗ್ಗ ಹೊಡಿತಾ ಇರ್ತಾರೆ. ಇದು ನೋಡಿಬಿಟ್ಟು ಬೆನಿಕ್ಸ್ಗೆ ತುಂಬ ಕರಳು ಚುರ್ರನ್ನುತ್ತೆ, ನನ್ನ ತಂದೆಗೆ ಹೀಗೆ ಹೊಡಿತಾ ಇದ್ದಾರಲ್ಲ, ಏನಂತ ಘನಘೋರ ತಪ್ಪು ಮಾಡಿರೋದು, ಶಾಪ್ ಬಾಗಿಲು ಮುಚ್ಚೋದು 10 ನಿಮಿಷ ಲೇಟ್ ಆಗಿದೆ ಅಷ್ಟೇ ಅಂತೇಳ್ಬಿಟ್ಟು ತಕ್ಷಣ ಏನು ಮಾಡ್ತಾನೆ, ಆ ಪೊಲೀಸ್ನವರಿಂದ ಇಬ್ಬರನ್ನ ಸರಿಸ್ಬಿಟ್ಟು ಅವ್ರ ಅಪ್ಪನ ಮೇಲೆ ಮಲ್ಕೊಂಡ್ಬಿಡ್ತಾನೆ, ಹೊಡಿಬೇಡಿ ನಮ್ಮ ಅಪ್ಪಂಗೆ ಅಂತೇಳಿ. ಇದರಿಂದ ಅವರಿಗೆ ಇನ್ನೂ ಆಕ್ರೋಶ ಜಾಸ್ತಿ ಆಗುತ್ತೆ. ಆಗ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ, ಓಹೋ ನೀನು ಸಹ ನಮ್ಮನ್ನು ಪ್ರಶ್ನೆ ಮಾಡಂಗಾದ್ಯಾ ಅಂತ ಹೇಳಿ, ತಂದೆ ಜೊತೆಗೆ ನಿನಗೂ ಸಹ ನಾವು ಬಿಡಲ್ಲ ಅಂಥೇಳಿ ಅಪ್ಪ ಮಗ ಇಬ್ಬರನ್ನೂ ಸಹ ಅಲ್ಲೇ ಇದ್ದಂತಹ ಒಂದು ಟೇಬಲ್ಗೆ ಮಲಗಿಸಿ ಕೈಕಾಲು ಹಿಡ್ಕೊಂಡು ಎಷ್ಟು ತೀವ್ರವಾಗಿ ಹೊಡಿತಾರೆ, ನರಕ ತೋರಿಸ್ತಾರೆ ಅಂತ ಹೇಳಿದ್ರೆ, 10 ಜನರ ಗುಂಪು ಆ ಇಬ್ಬರ ಅಮಾಯಕರ ಮೇಲೆ ಅವರ ಲಾಠಿ, ಸರಳು, ಪೈಪ್ಗಳಿಂದ, ಬೆಲ್ಟ್ಗಳಿಂದ ಹೊಡೆದಿರೋ ತೀವ್ರತೆ ಎಷ್ಟಿತ್ತು ಅಂತ ಹೇಳಿದ್ರೆ, ಆ ಇಡೀ ಸೆಲ್ಲು ಕೆಂಪುಮಯ ಆಗಿರುತ್ತಂತೆ. ಟೇಬಲ್ಲು, ಸರಳು, ಗೋಡೆಗಳು, ಅವರ ಲಾಠಿಗಳು, ಬೆಲ್ಟ್ಗಳು ಎಲ್ಲ ರಕ್ತಮಯ ಆಗಿ ಅವ್ರ ದೇಹದಿಂದ ರಕ್ತ ಚಿಮ್ತಾ ಇರುತ್ತೆ. ಆ ಪೊಲೀಸಿನವರ ಆಕ್ರೋಶ ಎಷ್ಟಿತ್ತಂತೆ ಅಂತ ಹೇಳಿದ್ರೆ, ಊಟಕ್ಕೆ ಹೋದಾಗಲೂ ಸಹ ಅವರಿಗೆ ಊಟಕ್ಕೆ ಗ್ಯಾಪ್ ತೊಗೊಂಡ್ರು ಸಹ ಇವ್ರಿಗೆ ಹೊಡಿಲಿಕ್ಕೆ ಗ್ಯಾಪ್ ತೊಗೊಳ್ತಾ ಇರಲ್ಲ. ಬೇರೆಯವ್ರು ಊಟಕ್ಕೆ ಹೋದ ತಕ್ಷಣ ಇವ್ರು ಹೊಡಿತಾ ಇರೋದು, ಇವ್ರು ಊಟಕ್ಕೆ ಹೋದ ತಕ್ಷಣ ಬೇರೆಯವ್ರು ಹೊಡಿತಾ ಇರೋದು, ನಾವು ಬದುಕಲ್ಲ, ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ, ಬಿಡ್ರಿ ಅಂತಲೂ ಬಿಡ್ತಾ ಇರಲ್ಲ. ಅಷ್ಟು ತೀವ್ರತರವಾಗಿ ಇಡೀ ರಾತ್ರಿ ಅವರಿಗೆ ಚಾರ್ಜ್ ಮಾಡ್ತಾರೆ. ಆದರೆ ಆ ಒಂದು ಸ್ಟೇಷನ್ನಲ್ಲಿ ರೇವತಿ ಎನ್ನುವಂತಹ ಹೆಡ್ ಕಾನ್ಸ್ಟೇಬಲ್ ವರ್ಕ್ ಮಾಡ್ತಾ ಇರ್ತಾರೆ. ಅವರಿಗೆ ನೈಟ್ ಡ್ಯೂಟಿ ಇರುತ್ತೆ. ಅವರು ನೈಟ್ ಡ್ಯೂಟಿಗೆ ಅಂತ ಬಂದಾಗ ಅಲ್ಲಿ ಒಂದು ಚಾರ್ಜ್ ನಡೀತಾ ಇರೋದು ಅವರಿಗೆ ಕೇಳಿಸುತ್ತೆ. ಹೊರಗಡೆ, ಸ್ಟೇಷನ್ ಹೊರಗಡೆ ಜೈರಾಜ್ ಹಾಗೂ ಬೆನಿಕ್ಸ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕೇಳಿ ಆ ಊರಿನ ಜನ ಸ್ಟೇಷನ್ವರೆಗೂ ಬಂದು ಬಿಡಿ ಅವ್ರನ್ನ, ಅವ್ರೇನು ಮಾಡಿದ ದೊಡ್ಡ ತಪ್ಪೇನು ಎಲ್ಲ ಪ್ರಶ್ನೆ ಮಾಡಿದಾಗ ಅಲ್ಲಿನ ಇನ್ಸ್ಪೆಕ್ಟರ್ ಅವರಿಗೆ, ಇದು ಕೊರೋನಾ ಸಮಯ, ಜನ ಒಟ್ಟಿಗೆ ಸೇರೋ ಹಾಗಿಲ್ಲ, ನೀವು ಪ್ರಶ್ನೆ ಮಾಡೋ ಹಾಗಿಲ್ಲ, ನಾವು ಬಿಡ್ತೀವಿ ಹೋಗಿ, ಬೆಳಗ್ಗೆ ಎಷ್ಟೊತ್ತಿದ್ರೂ ಕಳಿಸ್ತೀವಿ ಹೋಗಿ ಅಂತೇಳಿ ಆ ಜನನ ಕಳಿಸ್ಬಿಡ್ತಾರೆ. ಅವರು ಸಹ ಬೆಳಗ್ಗೆ ಬಿಡ್ತಾರೆ ಬಿಡಿ ಅಂತೇಳಿ ಹೋಗ್ತಾರೆ. ಅವರು ಅಪ್ಪ ಮಗ ಕಿರಿಸ್ತಾ ಇರೋದು ಕೇಳಿಸ್ತಾ ಇರತ್ತೆ, ಏನೋ ಒಂದು ಸ್ವಲ್ಪ ಹೆದರಿಸ್ತಾರೆ, ಬಿಡ್ತಾರೆ ಅಂದ್ಕೊಂಡು ಜನ ಹೋಗ್ತಾರೆ. ಆದರೆ ಅವರು ಇಡೀ ರಾತ್ರಿ ಇವರೂ ಸಹ ಮಲಗದೇ ರೀತಿ ಅವರಿಗೆ ಇಡೀ ದೇಹನೇ ನಜ್ಜುಗುಜ್ಜು ಮಾಡ್ತಾರೆ. ಆ ಇಡೀ ದೇಹ ಒಳಗಡೆನೇ ಹೊಡ್ಕೊಂಡು, ಇಡೀ ದೇಹ ನಜ್ಜುಗುಜ್ಜಾಗಿ ಒಳಗಡೆ ರಕ್ತಸ್ರಾವ ಆಗಿಬಿಟ್ಟು ಇಡೀ ಸೆಲ್ಲೆಲ್ಲ ಕೆಂಪುಮಯ ಆಗಿ ಇವರು ಇನ್ನು ಬದುಕಲ್ಲ ಅನ್ನೋ ಪೊಸಿಷನ್ನಿಗೆ ಬಂದಾಗ ಇವರನ್ನೇನು ಮಾಡ್ತಾರೆ, ಬೆಳಗ್ಗೆ ಎದ್ದು ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಬರ್ತಾರೆ.
ಆದರೆ ಈ ಅಮಾಯಕ ಅಪ್ಪ ಮಕ್ಕಳ ಮೇಲೆ ನಡೆದಂತಹ ಈ ಘೋರ ಕೃತ್ಯ ನೋಡಿ ನೊಂದಂತಹ ಕೆಲವು ಜನ ಪೊಲೀಸರಲ್ಲಿ ಈ ರೇವತಿ ಮೇಡಮ್ ಸಹ ಒಬ್ಬರು. ಅವರಿಗೆ ಇದು ಇಲ್ಲ, ಇದು ಏನೋ ಒಂದು ಚೇಂಜಿಂಗ್ ಟ್ರೀಟ್ಮೆಂಟ್ ಇದೆ ಇದು ಅಂದರೆ, ಅವರಿಗೆ ಇನ್ಸ್ಪೆಕ್ಟ್ರು ಪೊಲೀಸ್ನವರು ದಬ್ಬಾಳಿಕೆ ಕರ್ಕೊಂಡು ಬಂದು ಹೊಡಿಯೋದು ಇದೆಲ್ಲ ಕಾಮನ್ ಇತ್ತು. ಆದರೆ ಇದು ಅತಿಯಾಗಿ ಮೀರ್ತಾ ಇದೆ ಅಂತೇಳಿ ಅನಿಸ್ಬಿಟ್ಟು ಒಂದೆರಡು ಸಲ ಅಲ್ಲಿ ಹೋಗ್ತಾರೆ ಸೆಲ್ ಹತ್ರ. ಇವ್ರಿಗೆ ಮನಸ್ಸು ತಡೆಯಲಕ್ಕಾಗದೆ ಹೋದಾಗ ಆ ಪೊಲೀಸ್ನವ್ರು 10 ಜನ ಸೇರಿ ಅವರಿಬ್ಬರಿಗೂ ಹೊಡಿತಾ ಇದ್ದವರು ಇವರಿಗೆ ಜೋರು ಮಾಡ್ತಾರೆ, ನೀವು ಹೋಗಿ ಇಲ್ಲಿಂದ, ಏನಕ್ಕೆ ಬಂದ್ರಿ ನೀವು ಅಂತೆಲ್ಲ. ಮಧ್ಯರಾತ್ರಿನಲ್ಲಿ ಅವರು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳುವಂತಹ ಸಮಯ ಪೊಲೀಸ್ನವರೆಲ್ಲ ಹಾಗಾಗಿ ಒಂದು 10 ನಿಮಿಷ ಅವ್ರಿಗೆ ಫ್ರೀ ಬಿಟ್ಟಿರ್ತಾರೆ ಹೊಟ್ಟೆಗೆ ಹಾಕ್ಕೊಳ್ಳೋಕ್ಕೆ. ಆ ಸಮಯದಲ್ಲಿ ರೇವತಿ ಮೇಡಮ್ಗೆ ಮನಸ್ಸು ತಡೆಯಲ್ಲ, ಹೋಗ್ಬಿಟ್ಟು ಅವರಿಗೆ ನೀರು ಕೊಟ್ಟು ಕಾಫಿ ಕುಡೀರಿ, ನೀವು ತುಂಬ ಸುಸ್ತಾಗಿದ್ದೀರಾ ಅಂತೇಳಿ ಕಾಫಿ ತರಿಸ್ಕೊಟ್ಟಾಗ ಮತ್ತೆ ಬಂದಂತಹ ಇನ್ಸ್ಪೆಕ್ಟ್ರು ಪೊಲೀಸ್ನವ್ರುಗಳೆಲ್ಲ ಇವರಿಗೆ ಜೋರು ಮಾಡ್ತಾರೆ, ನಮ್ಮ ವಿರುದ್ಧನೇ ಮಾತಾಡಿದ್ದಾರೆ ಇವರು, ಇವ್ರಿಗೆ ನೀವು ಕಾಫಿ ಕೊಡ್ತಾ ಇದ್ದೀರಾ, ನಿಮಗೆ ಬೇರೆ ಕೇಸ್ಗಳನ್ನು ಫಿಟ್ ಮಾಡಿಬಿಟ್ಟು ಒಳಗಡೆ ಹಾಕ್ಬಿಡ್ತೀವಿ, ಹೋಗ್ರಿ ಇಲ್ಲಿಂದ ಅಂತ ಹೆದರಿಸಿದ ತಕ್ಷಣ ಇವ್ರಿಗೆ ಮನಸ್ಸಿನಿಂದ ಬರ್ತಾರೆ. ಆದರೆ ಅವರಿಗೆ ಆ ಘಟನೆ ನಡೆದಾಗಿಂದ ಇವ್ರ ಕಣ್ಣು ಮುಂದೆ ಅವರಿಬ್ಬರು ಅಪ್ಪ ಮಕ್ಕಳಿಗೆ ಕೊಟ್ಟಂಥ ಹಿಂಸೆ ಹೋಗಿರಲ್ಲ. ಮನಸ್ಸು ಬಹಳ ಇವ್ರಿಗೆ ನೊಂದ್ಬಿಟ್ಟಿರುತ್ತೆ, ಕರುಳು ಹಿಂಡ್ತಾ ಇರುತ್ತೆ. ಸ್ನೇಹಿತರೆ, ಈ ಘಟನೆ ನಡೆದಿದ್ದು 2020 ಜೂನ್ 19ನೇ ತಾರೀಕು. ಮಾರನೇ ದಿನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅವರನ್ನು. ಹಾಗಾಗಿ 20ನೇ ತಾರೀಕು ಜಡ್ಜ್ ಮುಂದೆ ಅವರು ಫಸ್ಟು ಸರ್ಕಾರಿ ಆಸ್ಪತ್ರೆ ಕರ್ಕೊಂಡೋಗಿ, ಅಂದರೆ ಅಲ್ಲಿಯೇ ಇರುವಂತಹ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಸುಳ್ಳು ಒಂದು ಸರ್ಟಿಫಿಕೇಟ್ ತಗೊಳ್ತಾರೆ, ಇವರು ರಿಮ್ಯಾಂಡ್ಗೆ ಫಿಟ್ ಇದ್ದಾರೆ ಅಂತ ಹೇಳಿ ಸುಳ್ಳು ಸರ್ಟಿಫಿಕೇಟ್ ತೊಗೊಂಡು ಅವ್ರು ಏನು ಮಾಡ್ತಾರೆ, ಜೂನ್ 20ಕ್ಕೆ ಮ್ಯಾಜಿಸ್ಟ್ರೇಟ್ ಸರವಣ್ಣನ್ ಅನ್ನುವವ್ರ ಮುಂದೆ ಇವರನ್ನು ಹಾಜರುಪಡಿಸ್ತಾರೆ. ಸರವಣ್ಣನ್ ಅವರು ನೋಡಬೇಕಿತ್ತು ಆ ದಿನ ಅವ್ರಿಗೆ ಹೊಡೆದಿದ್ದಾರಾ, ಇವ್ರ ಮೈ ಮೇಲೆ ಗಾಯ ಇದೆಯಾ ಎಲ್ಲ ನೋಡಬೇಕಿತ್ತು. ಆದರೆ ಅವರು ಕೊರೋನಾಗೆ ಭಯಪಟ್ಟು ಅವ್ರ ಮೇಲಂತಸ್ತಿನಲ್ಲಿ ಕೂತ್ಕೊಂಡಿರ್ತಾರೆ, ಈ ಇಬ್ಬರು ಅಮಾಯಕರು ಕೆಳಗೆ ನಿಂತಿರ್ತಾರೆ. ಇವರೇನು ಮಾಡ್ತಾರೆ, ಆ ಸುಳ್ಳು ಸರ್ಟಿಫಿಕೇಟನ್ನು ನಂಬಿ ರಿಮಾಂಡ್ ಆರ್ಡರ್ ಪಾಸ್ ಮಾಡ್ತಾರೆ. ಇವರು ಫಿಟ್ ಇದ್ದಾರೆ ಅಂತೇಳಿ ರಿಮಾಂಡ್ ಆರ್ಡರ್ ಪಾಸ್ ಮಾಡಿದಾಗ ಅವರಿಬ್ಬರನ್ನು ಅಲ್ಲಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಕೋನಿಲ್ಪಟ್ಟಿ ಸಬ್ ಜೈಲಿಗೆ ಅವರನ್ನು ಕಳಿಸಲಾಗುತ್ತೆ. ಇಲ್ಲಿ ಮ್ಯಾಜಿಸ್ಟ್ರೇಟರ್ ಸಹ ಒಂದು ತಪ್ಪು ಮಾಡ್ತಾರೆ. ಅವರಿಗೆ ಕಾನೂನಲ್ಲಿಯೇ ಇದೆ, ಅವರ ಮುಂದೆ ಹಾಜರು ಪಡಿಸೋದೇ ಇವರಿಗೇನಾದರೂ ಅಪಾಯ ಆಗಿದೆಯಾ, ಏನಾದರೂ ಪೊಲೀಸ್ ಸ್ಟೇಷನಲ್ಲಿ ಹೊಡೆದಿದ್ದಾರಾ, ಏನಾದರೂ ಗಾಯಗಳನ್ನು ಮಾಡಿದಾರಾ, ಚಿತ್ರಹಿಂಸೆ ಕೊಟ್ಟಿದ್ದಾರಾ ಅಂತ ನೋಡಲಿಕ್ಕೋಸ್ಕರ ಮ್ಯಾಜಿಸ್ಟ್ರೇಟರ್ ಮುಂದೆ ನಿಲ್ಲಿಸೋದು. ಆದರೆ ಈ ಮ್ಯಾಜಿಸ್ಟ್ರೇಟರ್ ಅದೇ ಕೆಲಸನೇ ಮಾಡೋಲ್ಲ. ಅವರು ಕೊಟ್ಟಂತಹ ಸುಳ್ಳು ಸರ್ಟಿಫಿಕೇಟಿಗೆ ರಿಮ್ಯಾಂಡ್ಗೆ ಫಿಟ್ ಇದ್ದಾರೆ ಅಂತ ಹೇಳಿ ಸೈನ್ ಮಾಡಿ ಕಳಿಸ್ಬಿಡ್ತಾರೆ. ಆ ಸಮಯದಲ್ಲಿ ಅವರು 1 ನಿಮಿಷ ಇವರ ದೇಹದ ಮೇಲಿನ ಬಟ್ಟೆ ಬಿಚ್ಚಿಸಿ ಗಾಯ ಆಗಿದೆಯಾ, ಹೊಡೆದಿದ್ದಾರಾ ಇಲ್ವಾ ಅಂತ ಸ್ವಲ್ಪ ಇವರು ಚೆಕ್ ಮಾಡಿಸಿದ್ರು ಸಹ ಅವರಿಗೆ ವಿಷಯ ಗೊತ್ತಾಗ್ತಾ ಇತ್ತು. ತಕ್ಷಣ ಹಾಸ್ಪಿಟ್ಲಿಗೆ ಸೇರಿಸ್ಬೋದಿತ್ತು. ಹಾಸ್ಪಿಟ್ಲಿಗೆ ಸೇರಿಸಿದಾಗ ಇವರಿಗೆ ಟ್ರೀಟ್ಮೆಂಟ್ ಸಿಕ್ಕಿ ಇವರು ಬದುಕ್ತಾ ಇದ್ರೇನೋ. ಆದರೆ ಅಪ್ಪ ಮಗನನ್ನು ಅವರ ದೇಹದ ಒಂದು ನಿಗಾ ಮಾಡದೆ ಅವರಿಗೆ ಕೋವಿಲ್ಪಟ್ಟಿ ಜೈಲಿಗೆ ಕಳಿಸಿದಾಗ ಆ ಜೈಲಲ್ಲಿ ಇವರಿಗೆ ಆರೋಗ್ಯ ಸಂಬಂಧಪಟ್ಟಂಥ ಯಾವುದೇ ವ್ಯವಸ್ಥೆ ಆಗಲ್ಲ. ಇವರ ದೇಹದ ಗಾಯಗಳು ಅತಿಯಾದ ರಕ್ತಸ್ರಾವವಾಗಿ ಜೂನ್ 22ನೇ ತಾರೀಕು ಮಗ ಬೆನಿಕ್ಸ್ ಅಲ್ಲಿಯೇ ತೀರ್ಕೊಂಡು ಹೋಗ್ತಾರೆ. ಮಗ ಸತ್ತ ಬೆಳಗ್ಗೆ 23ಕ್ಕೆ ತಂದೆ ಸಹ ಸತ್ತೋಗ್ಬಿಡ್ತಾರೆ. ಇವರಿಬ್ಬರು ಸತ್ತ ಸುದ್ದಿ ಕೇಳಿ ಪೊಲೀಸ್ ತಂಡ ಇಡೀ ಕೇಸನ್ನು ಮುಚ್ಚಿ ಹಾಕೋಕ್ಕೆ ಪ್ಲಾನ್ ಮಾಡುತ್ತೆ. CCTV ಫುಟೇಜ್ ಡಿಲೀಟ್ ಆಗುತ್ತೆ, ಇಡೀ ಲಾಕಪ್ಪನ್ನು ಕ್ಲೀನ್ ಮಾಡಿಸ್ತಾರೆ, ಸರಳುಗಳನ್ನು, ಟೇಬಲ್ಲು, ಲಾಟಿ, ಬೆಲ್ಟು, ಚೇರ್ಗಳನ್ನು ಕ್ಲೀನ್ ಮಾಡಿಸ್ತಾರೆ, ಅನುಮಾನಾಸ್ಪದ ಸಾವು ಅಂತ ಹೇಳಿ ಕತೆ ಕಟ್ತಾರೆ. ಇದರಿಂದ ಜನ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆ ಇಡೀ ದೇಶಾದ್ಯಂತ ಆಕ್ರೋಶವಾಗಿ ನಡೆಯುತ್ತೆ. ಇವರು ಸಾಕ್ಷ್ಯ ನಾಶ ಮಾಡಿದ್ರು ಅಂತ ಹೇಳಿ ಎಲ್ಲ ಕಡೆ ಹಬ್ಬತ್ತೆ. ಆದರೆ ಇಡೀ ಕೇಸಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ನ್ಯಾಯದೇವತೆಯ ರೂಪದಲ್ಲಿ ಬಂದಂತಹ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆರ್ ರೇವತಿ. ಅವರು ಸಹ ಹಣದ ಆಮಿಷಕ್ಕೆ ಒಳಗಾಗಿ ಸುಮ್ಮನಾಗಿದ್ದರೆ ಕೇಸ್ ಮುಚ್ಚಿ ಹೋಗ್ತಾ ಇತ್ತು. ಆದರೆ ಅವರ ಆತ್ಮಸಾಕ್ಷಿ ಅದಕ್ಕೆ ಒಪ್ಪಲಿಲ್ಲ. ಸಹೋದ್ಯೋಗಿಗಳನ್ನು ಹೆದರಾಕೊಂಡು ನ್ಯಾಯಕ್ಕೋಸ್ಕರ ಮ್ಯಾಜಿಸ್ಟ್ರೇಟರ್ ಮುಂದೆ ಸತ್ಯ ಹೇಳ್ತಾರೆ. ಈ ರೇವತಿ ಅವರಿಗೆ ಒಂದು ಮನಸ್ಸಾಕ್ಷಿ ಚುಚ್ತಾ ಇರುತ್ತೆ, ಇಲ್ಲ ನಾನು ಕಣ್ಣಾರೆ ಕಂಡಿದ್ದೀನಿ, ಆ ಒಂದು ಮೋಸ, ಅಮಾಯಕರ ಮೇಲೆ ನಡೆದಂತಹ ದೌರ್ಜನ್ಯವನ್ನು, ಅವರ ಜೀವ ಹೋಗುವಂತೆ ನಡೆದ ಈ ಘಟನೆಯನ್ನು ನಾನು ಕಣ್ಣಾರೆ ಕಂಡಿದ್ದೀನಿ, ನಾನಿನ್ನೂ ಸುಮ್ಮನಿರಬಾರ್ದು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಇವರೇನು ಮಾಡ್ತಾರೆ, ನ್ಯಾಯಮೂರ್ತಿಗಳಾದ ಭಾರತಿ ದೇವಿ ಮುಂದೆ ಒಂದು ಮನವಿ ಇಡ್ತಾರೆ, ನನಗೆ 2 ಹೆಣ್ಮಕ್ಳಿದ್ದಾರೆ,
ನನ್ನ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂಥೇಳಿ ನೀವು ರಕ್ಷಣೆ ಕೊಟ್ಟರೆ, ಅಂದರೆ ನಾನು ಸತ್ಯ ಹೇಳೋದ್ರಿಂದ ಯಾರು ಏನು ಬೇಕಾದರೂ ಮಾಡ್ಬೋದು, ಆದರೆ ನನ್ನ ಹೆಣ್ಮಕ್ಳಿಗೆ ನೀವು ರಕ್ಷಣೆ ಕೊಟ್ಟರೆ, ನನ್ನದು ಏನಾದರೂ ಆಗೋಗಲಿ, ನನ್ನ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟರೆ ನಾನು ಸತ್ಯವನ್ನೇ ಹೇಳ್ತೀನಿ ಅಂತ ಹೇಳಿದಾಗ ಅವರು ಅದಕ್ಕೆ ಒಪ್ಪಿ ಆಯಿತು ಅಂಥೇಳಿ ನಿಮ್ಮ ಮಕ್ಕಳಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂದಾಗ ಇಡೀ ಸತ್ಯವನ್ನು ಆ ಭಾರತೀಯವ್ರ ಮುಂದೆ ಬಿಚ್ಚಿಡ್ತಾರೆ. ಆ ನಂತರ ಈ 10 ಜನ ಪೊಲೀಸ್ನವರನ್ನು ಮ್ಯಾಜಿಸ್ಟ್ರೇಟ್ರ ಮುಂದೆ ಪ್ರಾಥಮಿಕ ತನಿಖೆಗಾಗಿ ಕಳಿಸ್ತಾರೆ. ಆದರೆ ಅವರಲ್ಲಿ ಸ್ವಲ್ಪ ಇವರು ಮಾಡಿರಬಹುದು ಈ ಘಟನೆ ಅನ್ನಿಸ್ದಾಗ ಅವರಿಗೆ ಜೈಲಿಗೆ ಹಾಕ್ತಾರೆ. ಆದರೆ ಯಾವುದೇ ಜೈಲಿಗೆ ಹೋದರೂ ಸಹ ಒಂದು 6 ತಿಂಗಳು ವರ್ಷದಲ್ಲಿ ವಾಪಸ್ ಬೇಲ್ ಸಿಕ್ಕಿ ಹೊರಗಡೆ ಬರ್ತಾರೆ. ಆದರೆ ಇವರಿಗೆ ಗಲ್ಲು ಶಿಕ್ಷೆ ಆಗುವವರೆಗೂ ಯಾವುದೇ ರೀತಿಯ ಬೇಲ್ ಸಿಕ್ಕದಂಗೆ ನೋಡ್ಕೊಳ್ತಾರೆ. ಈ ಕೇಸು CBI ತನಿಖೆಗೆ ಹೋಗುತ್ತೆ. ತನಿಖೆಯಲ್ಲಿ ಈ 6 ವರ್ಷಗಳ ಕಾಲ ತನಿಖೆ ನಡೆದು 105 ಸಾಕ್ಷಿಗಳು ಸಿಗ್ತಾರೆ ಇವರಿಗೆ. 105 ಸಾಕ್ಷಿಗಳನ್ನು ತಂದು ಇವರು ಸತ್ರ ನ್ಯಾಯಾಲಯದ ಮುಂದೆ, ಮದುರೈನ 1ನೇ ಹೆಚ್ಚುವರಿ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. CBI ಎಷ್ಟು ಟೈಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತು ಅಂದರೆ 105 ಜನ ಸಾಕ್ಷಿಗಳು ಬಂದ್ಬಿಟ್ಟು ಯಾವುದೇ ಭಯವಿಲ್ಲದೆ ನಿರ್ಭಯವಾಗಿ ಸಾಕ್ಷಿಗಳನ್ನು ಹೇಳ್ತಾರೆ. ಇಲ್ಲಿ ಅತಿ ಹೆಚ್ಚು ಸಾಕ್ಷ್ಯಗಳು ಹೇಳಿದ್ದು ಫೊರೆನ್ಸಿಕ್ ಸಾಕ್ಷ್ಯಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಫೊರೆನ್ಸಿಕ್ ಸಾಕ್ಷ್ಯಗಳಲ್ಲಿ ಗೋಡೆ, ಟೇಬಲ್, ಲಾಠಿಗಳ ಮೇಲೆಲ್ಲ ಇದ್ದಂತಹ ರಕ್ತದ ಕಲೆಗಳನ್ನು ಫೊರೆನ್ಸಿಕ್ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ DNA ಜೈರಾಜ್ ಮತ್ತು ಅವರ ಮಗನದ್ದೇ ಅಂತೇಳಿ ಪ್ರೂವ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ಸಹ ಒಂದು ರಿಪೋರ್ಟ್ ಬರುತ್ತೆ. ಆ ಪೋಸ್ಟ್ ಮಾರ್ಟಮ್ನಲ್ಲಿ ಆ ಇಬ್ಬರು ಅಮಾಯಕರ ದೇಹದಲ್ಲಿ 18ಕ್ಕೂ ಹೆಚ್ಚು ಆಳವಾದ ಗಾಯಗಳಿದೆ ಅಂತೇಳಿ ಸಾಬೀತಾಗುತ್ತೆ. ಕೊಲೆ, ಕ್ರಿಮಿನಲ್ ಪಿತೂರಿ, ಸಾಕ್ಷ್ಯನಾಶ, ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಇವರನ್ನು ಲಾಕ್ ಮಾಡಲಾಗುತ್ತೆ. ಆದರೆ ಇವರಿಗೆ ಶಿಕ್ಷೆ ಪ್ರಕಟ ಆಗುವವರೆಗೂ ಯಾವುದೇ ರೀತಿಯ ಬೇಲು ಸಿಗದ ಹಾಗೆ ನೋಡ್ಕೊಳ್ತಾರೆ. ಜೈರಾಜ್ ಮತ್ತು ಅವರ ಮಗನ ಒಂದು ಸಾವಿಗೆ ಕಾರಣರಾದಂಥ 10 ಜನ ಪೊಲೀಸ್ ಸಿಬ್ಬಂದಿಯಲ್ಲಿ ಪಾಂದುರೈ ಅನ್ನುವಂತಹ ಒಬ್ಬ ಪೊಲೀಸ್ ಅಲ್ಲಿಯೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಜೈಲಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಉಳಿದಂತಹ ಇನ್ಸ್ಪೆಕ್ಟರ್ ಶ್ರೀಧರ್, ಸಬ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ, ರಘು, ಗಣೇಶ್ ಇನ್ನಿತರರು ಜೈಲುವಾಸಿಗಳಾಗ್ತಾರೆ. ಆದರೆ ಈ ಎಲ್ಲ ಸಾಕ್ಷ್ಯಗಳು ಸಿಕ್ಕ ನಂತರ ಇವರೇ ತಪ್ಪಿತಸ್ಥರು, ಇವರೇ ಕೊಲೆಗಾರರು ಅಂತ ಹೇಳಿ ಸಾಬೀತಾಗುತ್ತೆ. ಜೈರಾಜ್ ಕುಟುಂಬವೂ ಸಹ 6 ವರ್ಷಗಳ ನಿರಂತರ ಹೋರಾಟ ಮಾಡುತ್ತೆ. ಆ ಕುಟುಂಬದ ಜೊತೆಗೆ ಸಾರ್ವಜನಿಕರು ಸಹ ಜೊತೆಗೆ ನಿಲ್ತಾರೆ. ಈ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಂತಹ ಒಂದು ಲೇಡಿ ಕಾನ್ಸ್ಟೇಬಲ್ ರೇವತಿಯವರು ಸಹ ಒಂದು ಸತ್ಯವನ್ನೇ ನುಡಿದು ಕಣ್ಣಾರೆ ನಾನು ಐ ವಿಟ್ನೆಸ್ ಅಂತ ಹೇಳಿ ಸಾಕ್ಷ್ಯ ನುಡಿದು ಫೈನಲಿ 6 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಏಪ್ರಿಲ್ 6, 2026ನೇ ತಾರೀಕು ಮದುರೈ ಕೋರ್ಟ್ನ ಜಡ್ಜ್ ಜಿ ಮುತ್ತುಕುಮಾರನ್ ಅವರು ಐತಿಹಾಸಿಕ ತೀರ್ಪನ್ನು ಪ್ರಕಟ ಮಾಡ್ತಾರೆ. ಈ 9 ಜನಕ್ಕೂ ಸಹ ಗಲ್ಲು ಶಿಕ್ಷೆ ಆಗಬೇಕು, ಜೊತೆಗೆ 1,40,00,000 ಪರಿಹಾರವನ್ನು ಇವರು ಆ ಸಂತ್ರಸ್ತ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ತೀರ್ಪನ್ನು ಪ್ರಕಟ ಮಾಡ್ತಾರೆ. ತಮಿಳುನಾಡಿನ ತೂತುಕುಡಿಯ ಸದ್ದಾಂ ಕುಲಂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮದುರೈ ಜಿಲ್ಲಾ ಸತ್ರ ನ್ಯಾಯಾಲಯ ಕೊಟ್ಟಂತಹ ಐತಿಹಾಸಿಕ ತೀರ್ಪನ್ನು ಕೇಳಿ ಇಡೀ ದೇಶವೇ ಸಂಭ್ರಮ ಪಡ್ತಾ ಇದೆ. ನ್ಯಾಯಾಲಯ ಒಟ್ಟಿಗೆ 9 ಜನರಿಗೆ ಗಲ್ಲು ಶಿಕ್ಷೆ ಅಂದರೆ ಮರಣದಂಡನೆ ವಿಧಿಸಿದೆ. ಹಾಗೂ 1,40,00,000 ಹಣವನ್ನು ದಂಡವಾಗಿ ಅವರು ಕೊಡಬೇಕಂತೇಳಿ ತೀರ್ಮಾನ ಕೊಟ್ಟಿದೆ. ಅದರಲ್ಲೂ ಸಹ ಒಬ್ಬ ಇನ್ಸ್ಪೆಕ್ಟರ್ ಹಾಗೂ ಒಬ್ಬ ಸಬ್ ಇನ್ಸ್ಪೆಕ್ಟರ್ ತಲಾ 85 ಲಕ್ಷದಷ್ಟು ದಂಡವನ್ನು ಕಡ್ಡಾಯವಾಗಿ ಕೊಡಲೇಬೇಕಂತೇಳಿ ಈ ಒಂದು ತೀರ್ಪನ್ನು ವಿಧಿಸಿದೆ. ನಿಮಗೆ ಕೊಡೋಕ್ಕೆ ಆಗದೇ ಇದ್ದರೆ ನಿಮ್ಮ ಆಸ್ತಿಯನ್ನು ಮಾರಾದರೂ ಸಹ ಅವರಿಗೆ ನೀವು ಹಣವನ್ನು ಕೊಡಬೇಕು ಅಂತೇಳಿ ಕಠಿಣವಾದ ಆದೇಶವನ್ನು ವಿಧಿಸಿದೆ. ಅಂದರೆ ತಿಳ್ಕೊಳ್ಳಿ ಫ್ರೆಂಡ್ಸ್, ಈ ಘಟನೆಯ ಗಂಭೀರತೆ ಎಷ್ಟು ತೀವ್ರವಾಗಿರ್ಬೋದು ಅಂತ ಹೇಳಿ. ಈ ತೀರ್ಪನ್ನು ಪ್ರಕಟಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರಾಗಿದ್ದ ಜಿ ಮುತ್ತುಕುಮಾರನ್ ಅವರು ಇದು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಂತ ಹೇಳಿದ್ದಾರೆ. ಈ ಪ್ರಕರಣದ ವಿವರಣೆ ನೋಡ್ತಾ ಇದ್ದಂತೆ ನಮ್ಮ ಹೃದಯವೇ ನಡುಗುತ್ತೆ, ನಮ್ಮ ಕರುಳು ಹಿಂಡುತ್ತೆ. ಹಾಗಾಗಿ ಇಂತಹ ತೀರ್ಪನ್ನು, ಇಂತಹ ಶಿಕ್ಷೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಅವರ ಒಂದು ಮಾತು ಇವತ್ತಿಗೂ ನಮ್ಮ ಮನಸ್ಸು ತಟ್ಟುತ್ತೆ. ಅದೇನಪ್ಪ ಅಂತ ಹೇಳಿದರೆ, ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿ ಜವಾಬ್ದಾರಿ ಇರಲೇಬೇಕು. ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದೆ. ಸಾರ್ವಜನಿಕ ರಕ್ಷಣೆ ಮಾಡಬೇಕಾದವರೇ ಅಧಿಕಾರದ ಮದದಿಂದ, ದರ್ಪದಿಂದ ಇಂತಹ ಅಮಾನುಷ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಕೋರ್ಟು ಕಟುವಾಗಿ ಟೀಕಿಸಿದೆ.
ಇದು ಸಾಮಾನ್ಯ ಅಂತ ಹೇಳಿ ಪರಿಗಣಿಸದೆ ಅಪರೂಪದಲ್ಲಿ ಅಪರೂಪ ಅಂತೇಳಿ ಕೋರ್ಟ್ ಜಡ್ಜ್ ತೀರ್ಮಾನ ಮಾಡಿದ್ರು. ನಮಗೇನಾದರೂ ಅನ್ಯಾಯ ಆದಾಗ ನ್ಯಾಯಕ್ಕಾಗಿ ರಕ್ಷಣೆಗಾಗಿ ನಾವು ಪೊಲೀಸರನ್ನ ಮೊರೆ ಹೋಗ್ತೀವಿ. ಆ ಪೊಲೀಸಿನವರೆಲ್ಲರೂ ಕೆಟ್ಟವರು ಅಂತ ಅಲ್ಲ, ಆದರೆ ಎಲ್ಲರೂ ಒಳ್ಳೆಯವರೂ ಇಲ್ಲ. ಮಾನವೀಯತೆ ಮೆರೆಯುವಂತಹ ಪೊಲೀಸ್ನವರಿದ್ದರೂ ಸಹ ಮಾನವೀಯತೆಯನ್ನು ಮರೆತಂತಹ ಪೊಲೀಸ್ನವರು ಸಹ ಇದ್ದಾರೆ. ಇಲ್ಲಿ ಮಾನವೀಯತೆ ಮರೆತ ಪೊಲೀಸರಿಗೆ ಇದು ಒಂದು ಪಾಠ ಆಗ್ತಾ ಇದೆ ಅಂತ ಹೇಳ್ಬೋದು. ಇಂತಹ ಐತಿಹಾಸಿಕ ಅಮೋಘವಾದ ಒಂದು ತೀರ್ಪಿಗೆ ಕಾರಣಳಾದಂತಹ ಒಂದು ನ್ಯಾಯವಂತೆ ಅಂತ ಹೇಳ್ಬೋದು, ನ್ಯಾಯ ದೇವತೆ ಅಂತ ಹೇಳ್ಬೋದು ಆರ್ ರೇವತಿ ಅವರಿಗೆ, ಆ ಕುಟುಂಬದ ಪರವಾಗಿ ನ್ಯಾಯ ಕೊಡಿಸಿದಂತಹ ಆ ತಾಯಿಗೆ ನಮ್ಮೆಲ್ಲರ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ ನಾನು ಅವರನ್ನು ಅಭಿನಂದಿಸ್ತೀನಿ. ಜೊತೆಗೆ ಅವರ ಕುಟುಂಬ ಸದಾ ಸುಖಿಯಾಗಿರಲಿ ಅಂತೇಳಿ ಹಾರೈಸ್ತೀನಿ ಕೂಡ. ಹ್ಯಾಟ್ಸ್ ಆಫ್ ಮೇಡಮ್. ಸ್ನೇಹಿತರೆ, ಮನ ಕಲಕುವ ಒಂದು ಕಠೋರತೆಗೆ ಸಿಕ್ಕ ನ್ಯಾಯ ನಿಮಗೇನಿಸ್ತು ಅಂತೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.